ನಮಸ್ಕಾರ ನೋಡ ಸಾಂದ್ರ ರೈಲ್ವೆ ಇಲಾಖೆಯಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ನೋ ಎಕ್ಸಾಮ್, ನೋ ಫೀಸ್, ನೋ ಎಕ್ಸಾಮ್ ಇರತ್ತೆ. ಈ ಒಂದು ಅಧಿಸೂಚನೆ ರಿಲೀಸ್ ಆದಂತ ದಿನಾಂಕ 1-12-2025 ನೋಟಿಸ್ ಆಗಿರತ್ತೆ. ಇದು ಯಾವುದೇ ರೀತಿಯಾಗಿ ಗೊಳ್ಳು ಪುರಾಣ ಅಲ್ಲ, ಇದು ಸಂಪೂರ್ಣವಾಗಿ ಗೌರ್ಮೆಂಟ್ ಜಾಬ್. ಇಲ್ಲಿ ಯಾವ ಒಂದು ಅಭ್ಯರ್ಥಿಗಳಿಗೆ ಅವಕಾಶ ಕೊಟ್ಟಿದ್ದಾರಪ್ಪ ಅಂದ್ರೆ SC ST OBC EWS ಇವರ ಅಭ್ಯರ್ಥಿಗಳು ಇವರೆಲ್ಲ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ಯಾರ್ಯಾರು ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ಬೇಕಂತ ಇದ್ದಾರಲ್ಲ, ಈ ಒಂದು ನೇಮಕಾತಿ ಮಿಸ್ ಮಾಡ್ಕೋಬೇಡಿ. ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ಸುಮಾರು 41,000ದಿಂದ 76,000 ತನಕ ಪರ್ ಮಂತ್ ಆಗಿ ಸ್ಯಾಲರಿ ಕೊಡ್ತಾರೆ. ಯಾವ್ಯಾವ ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ, ಹೆಂಗೆ ನೇಮಕಾತಿ ಇರತ್ತೆ, ಯಾವ ಒಂದು ರಾಜ್ಯದಲ್ಲಿ ಇರತ್ತೆ, ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಪೋಸ್ಟ್ಗಳು, ಕೊನೆಯ ದಿನಾಂಕ ಎಲ್ಲ ಮಾಹಿತಿ ಇರತ್ತೆ. ಇನ್ ರೈಲ್ವೆ ಇಲಾಖೆಯಿಂದ ಏನ್ ನೋಟಿಸ್ ದಲ್ಲಿ ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದಾರೆ ಮತ್ತೆ ಅರ್ಜಿ ಸಲ್ಲಿಸುವಂತ ವಿಧಾನ ಪ್ರತಿಯೊಂದು ಮಾಹಿತಿ ಇರತ್ತೆ. ಅರ್ಜಿ ಸಲ್ಲಿಸುವಂತ ವಿಧಾನದಲ್ಲಿ 3 ಹಂತಗಳನ್ನ ಪೂರೈಕೆ ಮಾಡಬೇಕು. ಮೊದಲನೇದಾಗಿ ರಿಜಿಸ್ಟರ್ ಆಗಬೇಕಾಗತ್ತೆ, ಎರಡನೇದಾಗಿ ಲಾಗಿನ್ ಮಾಡ್ಕೋಬೇಕು, ನಂತರ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ಬೇಕಾಗತ್ತೆ, ಕೊನೆಯಲ್ಲಿ ಸಬ್ಮಿಟ್ ಮಾಡಬೇಕು. ಇದು ಆನ್ಲೈನ್ ನಲ್ಲಿ ಇತ್ತಂದ್ರೆ. ಅಕಸ್ಮಾತ್ ಇದು ಆಫ್ಲೈನ್ ಅಲ್ಲಿ ಇತ್ತಪ್ಪ ಅಂದ್ರೆ ಇದು ನೇರವಾಗಿ ಅಂಚೆ ಕಚೇರಿಗೆ ಹೋಗ್ಬೇಕು, ಅಥವಾ ಇಮೇಲ್ ಮೂಲಕ ಆಗಿತ್ತಂದ್ರೆ ಇಮೇಲ್ದಲ್ಲಿ ಅಪ್ಲಿಕೇಶನ್ ಹಾಕಬೇಕು, ಅಥವಾ ಯಾವುದೇ ರೀತಿಯಾಗಿ ಇಲ್ಲ ಅಂದ್ರೆ ನಿಮಗೆ ನೇರವಾಗಿ ಸಂದರ್ಶನಕ್ಕೆ ಹೋಗ್ಬೇಕು. ಒಂದು ವಿಳಾಸ ಕೊಟ್ಟಿರ್ತಾರೆ, ಆ ಒಂದು ವಿಳಾಸಕ್ಕೆ ಸಂದರ್ಶನಕ್ಕೆ ಹೋಗ್ಬೇಕು. ಎಲ್ಲ ಮಾಹಿತಿ ಇರತ್ತೆ ಕೊನೆ ತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಒಂದೊಂದು ತಿಳಿಸ್ಕೊಡ್ತೇನೆ ನೋಡಿ. ಇಲ್ಲಿ ಖಾಲಿರುವಂತ ಸಂಸ್ಥೆ ಹೆಸರು ಈ ಒಂದು ಡಿಸೆಂಬರ್ ತಿಂಗಳಲ್ಲೇ ಹೊಸ ಅಧಿಸೂಚನೆಗಳು ಪ್ರಕಟ ಆಗ್ತಾ ಇದೆ. ಯಾಕಂದ್ರೆ 2025ರಲ್ಲಿ ಯಾವ್ಯಾವ ಒಂದು ಇಲಾಖೆಯಲ್ಲಿ ಎಷ್ಟೆಷ್ಟು ನೇಮಕಾತಿ ಮಾಡ್ಕೋಬೇಕಂತೇಳಿ ಲಿಸ್ಟ್ ಅನ್ನ ತಯಾರು ಮಾಡಿಕೊಂಡಿರ್ತಾರೆ ಸಂಸ್ಥೆಗಳು. ರೈಲ್ವೆ ಇಲಾಖೆಯಲ್ಲಿ 2025ರಲ್ಲಿ ಇಷ್ಟೇ ಹುದ್ದೆಗಳನ್ನ ಭರ್ತಿ ಮಾಡ್ಕೋಬೇಕು, ಫಾರೆಸ್ಟ್ ಇಲಾಖೆಯಲ್ಲಿ ಇಷ್ಟೇ ಹುದ್ದೆಗಳನ್ನ ಭರ್ತಿ ಮಾಡ್ಕೋಬೇಕಂತೇಳಿ ಲಿಸ್ಟ್ ಅನ್ನ ತಯಾರು ಮಾಡ್ಕೊಂಡು ಒಂದು ವರದಿಯನ್ನ ತಯಾರು ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಅದರ್ವೈಸ್ ಈ ಒಂದು ತಿಂಗಳಲ್ಲಿ ಅತಿ ಹೆಚ್ಚು ನೇಮಕಾತಿ ಬರತ್ತೆ ಸೆಂಟ್ರಲ್ ಗೌರ್ಮೆಂಟ್ ದಿಂದ. ಇಲ್ಲಿ ನೋಡಿ, ಅಧಿಸೂಚನೆ ಪ್ರಕಟವಾದದ್ದು 1-12-2025 ನೋಟಿಸ್ ಆಗಿರತ್ತೆ. ಈ ಒಂದು ನೋಟಿಸ್ ಫ್ರೆಶರ್ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಇರತ್ತೆ. ಇಲ್ಲಿ ಯಾವುದೇ ರೀತಿಯಾಗಿ ನಿಮ್ಗೆ ಎಂಪ್ಲಾಯ್ಮೆಂಟ್ ನೋಟಿಸ್ ಕೊಟ್ಟಿಲ್ಲ, ಫ್ರೆಶರ್ ಅಪ್ಲಿಕೇಶನ್ ಹಾಕಬಹುದು. ಇಲ್ಲಿ ಕಲಿರುವಂತಹ ಸಂಸ್ಥೆ ಹೆಸರು ಕೊಂಕಣ್ ರೈಲ್ವೆ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್. ಕೊಂಕಣ್ ರೈಲ್ವೆಯಲ್ಲಿ ಅರ್ಜಿ ಕರೆದಿದ್ದಾರೆ. ಇಲ್ಲಿ ಕಲಿರುವಂತಹ ಪೋಸ್ಟ್ ಹೆಸರು ಟೋಟಲ್ ಆಗಿ 3 ಪ್ರಕಾರ ಪೋಸ್ಟ್ ಇರತ್ತೆ. ಮೊದಲನೇದಾಗಿ ಸಹಾಯಕ ವಿದ್ಯುತ್ ಇಂಜಿನಿಯರಿಂಗ್ ಅಂತೇಳಿ, ಎರಡನೇದಾಗಿ ಸಹಾಯಕ ಮೆಕ್ಯಾನಿಕಲ್ ಇಂಜಿನಿಯರಿಂಗು, ಮೂರನೇದಾಗಿ ಟೆಕ್ನಿಕಲ್ ಅಸಿಸ್ಟೆಂಟ್ ಮೆಕ್ಯಾನಿಕಲ್ ಅಂತೇಳಿ. ಇದರಲ್ಲಿ ಇಷ್ಟು ಪೋಸ್ಟ್ಗಳು ಖಾಲಿ ಇರತ್ತೆ, 3 ಪ್ರಕಾರ ಪೋಸ್ಟು. ನೀವೇನಾದ್ರೂ ಅರ್ಜಿ ಸಲ್ಲಿಸಿ ಬೇಕಂದ್ರೆ ಯಾವ್ಯಾವ ಒಂದು ಕೆಟಗರಿದವರು ಈ ವಾರದವರೆಗೂ ಒಂದು ಪೋಸ್ಟ್ ಇರತ್ತೆ. ಮೊದಲನೇ ಪೋಸ್ಟು, ಎರಡನೇ ಪೋಸ್ಟ್ ಒಂದು, ಇನ್ನು ಕೊನೆಯದಾಗಿ 2 ಪೋಸ್ಟ್ ಇರತ್ತೆ. ಈ ರೀತಿಯಾಗಿ ಹಂತದಲ್ಲಿ ಅರ್ಜಿ ಕರೆದಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಮಗೆ ಎಷ್ಟೆಷ್ಟು ಸ್ಯಾಲ್ರಿ ಕೊಡ್ತಾರೆ ಪರ್ ಮಂತ್ ಆಗಿ ಇಲ್ಲಿ ನೋಡಿ. 1-12-2025ಕ್ಕೆ ಸಂಬಂಧಪಟ್ಟಂತೆ ಇದು ಕೊನೆಯ ತಿಂಗಳಾಗಿರತ್ತೆ ಈ ಒಂದು ವರ್ಷದ್ದು. ಮೊದಲನೇದಾಗಿ ಅಸಿಸ್ಟೆಂಟ್ ಎಲೆಕ್ಟ್ರಿಕಲ್ ವಿದ್ಯುತ್ ಇಂಜಿನಿಯರಿಂಗ್ ಹುದ್ದೆಗಳಿಗೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗು ಈ ಒಂದು ಪೋಸ್ಟ್ಗಳಿಗೆ 76,000ದಿಂದ ನಿಮಗೆ ಹಂತದಲ್ಲಿ ಮೊದಲನೇ ಕ್ಲಾಸ್ ಸಿಟಿ, B ಕ್ಲಾಸ್ ಸಿಟಿ, C ಕ್ಲಾಸ್ ಸಿಟಿ ಅಂತ ಕೊಟ್ಟಿರ್ತಾರೆ. ಮೊದಲನೇ A ಕ್ಲಾಸ್ ಸಿಟಿದಲ್ಲಿ 76,660 ರೂಪಾಯಿ, ಎರಡನೇ ಕ್ಲಾಸ್ ಸಿಟಿದಲ್ಲಿ 71,900 ರೂಪಾಯಿ, ಇನ್ನು ಮೂರನೇದಾಗಿ 67,140 ರೂಪಾಯಿ ಈ ರೀತಿಯಾಗಿ ಕೊಡ್ತಾರೆ. ಇನ್ನು ಕೊನೆಯದಾಗಿ ಟೆಕ್ನಿಷಿಯನ್ ಅಸಿಸ್ಟೆಂಟ್ ಮೆಕ್ಯಾನಿಕಲ್ ಅಂತ ಹೇಳಿ 47,000 ಮೊದಲನೇ ಹಂತ, ಎರಡನೇ ಹಂತದಲ್ಲಿ 44, ಮೂರನೇ ಹಂತದಲ್ಲಿ 41 ಈ ರೀತಿಯಾಗಿ ಸ್ಯಾಲರಿ ಇರತ್ತೆ. ಇದರಲ್ಲಿ ನಿಮಗೆ 5-6% ಭತ್ಯೆಗಳು ಕೂಡ ಸೇರ್ಪಡೆ ಆಗತ್ತೆ. ಅವ್ರು ತಿಳಿಸ್ಕೊಟ್ಟಿರೋಂಥ ಮಾಹಿತಿ ಬೇಸಿಕ್ ಆಗಿ DA HR ಎಲ್ಲ ಸೇರ್ಪಡೆ ಆಗತ್ತೆ 4% ಸುಮಾರು 5-6%. ಇನ್ನು ಅರ್ಜಿ ಶುಲ್ಕ ಎಷ್ಟು ಇರತ್ತೆ ಪರ್ ಮಂತ್ ಆಗಿ ನಿಮಗೆ OPD ಅಂತ ಕೂಡ ಸಿಗತ್ತೆ. ಹೆಲ್ತ್ ಇನ್ಶೂರೆನ್ಸು ಬೆನಿಫೈಡು 500 ರೂಪಾಯಿ ಪ್ರತಿ ತಿಂಗಳು ಸಿಗ್ತಾ ಹೋಗತ್ತೆ. ಅದ ನಂತರ ಇನ್ನು ರೂಲ್ಸ್ ರೆಗ್ಯುಲೇಷನ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಕೆಟಗರಿ ಯಾವ್ಯಾವ ಒಂದು ಕೆಟಗರಿಯಲ್ಲಿ ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದಾವೆ. ಮೊದಲನೇದಾಗಿ ಅಸಿಸ್ಟೆಂಟ್ ಎಲೆಕ್ಟ್ರಿಕಲ್ 1 ಪೋಸ್ಟು, ಅಸಿಸ್ಟೆಂಟ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 1 ಪೋಸ್ಟು, ಟೆಕ್ನಿಷಿಯನ್ ಅಸಿಸ್ಟೆಂಟ್ ಮೆಕ್ಯಾನಿಕಲ್ 2 ಪೋಸ್ಟು ಈ ರೀತಿಯಾಗಿರತ್ತೆ. ಅದ ನಂತರ ಇದು ನೇರವಾಗಿ ಇಂಟರ್ವ್ಯೂ ಇರತ್ತೆ. ಅಂದ್ರೆ ವಾಕ್ಯನಕ್ಕೆ ಹೋಗಬೇಕು, ಅಲ್ಲಿ ಅಪ್ಲಿಕೇಶನ್ ಹಾಕೋದು, ಇಲ್ಲಿ ಅಪ್ಲಿಕೇಶನ್ ಹಾಕೋದು, ಯಾವುದೇ ರೀತಿಯಾಗಿ ಮೆನ್ಷನ್ ಎಲ್ಲ, ನೇರವಾಗಿ ಸಂದರ್ಶನಕ್ಕೆ ಹೋಗ್ಬೇಕಾಗತ್ತೆ. ಡೈರೆಕ್ಟ್ ಆಗಿ ಸಂದರ್ಶನಕ್ಕೆ ಹೋಗುವಂತ ವಿಳಾಸ ಇಲ್ಲಿದೆ ನೋಡಿ. ಈ ಒಂದು ವಿಳಾಸಕ್ಕೆ ಸಂದರ್ಶನಕ್ಕೆ ಹೋಗಿ ಯಾವಾರಪ್ಪ ಅಂದ್ರೆ ಮೊದಲನೇದಾಗಿ ಟೆಕ್ನಿಷಿಯಲ್ ಅಸಿಸ್ಟೆಂಟ್ ಹುದ್ದೆಗಳಿಗೆ 11-12-2025 ಹೋಗಬೇಕು. ಅಸಿಸ್ಟೆಂಟ್ ಎಲೆಕ್ಟ್ರಿಕಲ್ ಹುದ್ದೆ ಮತ್ತು ಅಸಿಸ್ಟೆಂಟ್ ಮೆಕ್ಯಾನಿಷಿಯನ್ ಹುದ್ದೆಗಳಿಗೆ 12-12-2025 ಸಂದರ್ಶನಕ್ಕೆ ಹೋಗ್ಬೇಕಾಗತ್ತೆ. ಮುಂಜಾನೆ 9 ಗಂಟೆಯಿಂದ 11:30 ನಿಮ್ಗೆ ಅವಕಾಶ ಕೊಟ್ಟಿರ್ತಾರೆ. ಅಷ್ಟು ನೀವು ಎಲ್ಲ ಪೂರ್ಣ ಮಾಡ್ಕೊಂಡು ಹೋಗ್ಬೇಕು. ಒಂದು ಫಾರ್ಮ್ ಕೂಡ ಇರತ್ತೆ. ಈ ಒಂದು ಫಾರ್ಮ್ ಅನ್ನ ತುಂಬಿಕೊಂಡು ಹೋಗಿ, ತುಂಬಾ ಒಳ್ಳೆಯದು. ಅಲ್ಲಿ ಮೊದಲಿಗೆ ನಿಮ್ಗೆ ಫಾರ್ಮ್ ಅನ್ನ ಕೇಳ್ತಾರೆ,
ಇಲ್ಲಿದ್ದ ನೋಡಿ, ರೈಲ್ವೆ ಇಲಾಖೆಯಲ್ಲಿ ಡಿಸೆಂಬರ್ನಲ್ಲಿ ಮೊದಲನೇ ವಾರದಲ್ಲಿ ಮೊದಲೇ ರೈಲ್ವೆ ಇಲಾಖೆ ಅಧಿಸೂಚನೆ ಪ್ರಕಟ ಆಗಿದೆ. ಯಾವುದೇ ರೀತಿಯಾಗಿ ಗೊಳ್ಳಲ್ಲ. ನಮ್ಮೊಂದು ಭಾರತೀಯ ಕೊಂಕಣ್ ರೈಲ್ವೆ ಇಲಾಖೆ ಅಲ್ಲೇ ಅಪ್ಲಿಕೇಶನ್ ಇರತ್ತೆ. 4 ಪೋಸ್ಟ್ ಇರತ್ತೆ. ಆಯ್ಕೆ ಆದ್ರೆ ಕರ್ನಾಟಕ, ಮಹಾರಾಷ್ಟ್ರ, ತಾನೇದಲ್ಲಿ ಅರ್ಜಿ ಕರೆದಿದ್ದಾರೆ. ಮಹಾರಾಷ್ಟ್ರದ ತಾನೇದಲ್ಲಿ ಅಪ್ಲಿಕೇಶನ್ ಇರತ್ತೆ. ಇನ್ನು ಅರ್ಜಿ ಸಲ್ಲಿಸುವಂತ ವಿಳಾಸ ಅಂದ್ರೆ ನೇರವಾಗಿ ಸಂದರ್ಶನಕ್ಕೆ ಹೋಗ್ಬೇಕಂತ ಆ ಒಂದು ವಿಳಾಸ ಎಕ್ಸಿಕ್ಯೂಟಿವ್ ಕ್ಲಬ್, ಕೊಂಕಣ್ ರೈಲ್ವೆ ವಿಹಾರ್, ಕೊಂಕಣ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್, ಸುಸೈಡ್ಸ್ ರೈಲ್ವೆ ನಿಲ್ದಾಣ ಹತ್ತಿರ, ಸೆಕ್ಟರ್ 40, ಸೀವುಡ್ಸ್, ಪಶ್ಚಿಮ್ ನವಿ ಮುಂಬೈ. ಇಲ್ಲಿಗೆ ಹೋಗ್ಬೇಕಾಗತ್ತೆ. ನಿಮ್ಗೆ ಗೊತ್ತಾಯ್ತು. ಇಲ್ಲಿ 1ನೇ ತಾರೀಕಿಂದ 12ನೇ ತಾರೀಕು ತನಕ ಮಾತ್ರ ಅವಕಾಶ, ಅಂದ್ರೆ 11 ದಿನ ಮಾತ್ರ ಟೈಮ್ ಕೊಟ್ಟಿದ್ದಾರೆ. ಈ ಒಂದು ಟೈಮ್ ಅನ್ನ ಮಿಸ್ ಮಾಡ್ಕೋಬೇಡಿ. ಮತ್ತೆ ನಿಮ್ಮೊಂದು ಅಪ್ಲಿಕೇಶನ್ ಫಾರ್ಮೆಟ್ ಅನ್ನ ತುಂಬಿಕೊಂಡು ಹೋಗಿ. ಇಲ್ಲಿ ಫೋಟೋ ಕಾಪಿ ಅಟ್ಯಾಚ್ ಮಾಡ್ಕೊಂಡು ನಿಮ್ಮೊಂದು ಸಿಗ್ನೇಚರ್ ಇರುವಂತ ಫೋಟೋ ಕಾಪಿ, ಮೇಲ್ಗಡೆ ಫೋಟೋ ತೆಳಗಡೆ ಸಿಗ್ನೇಚರು. ಇಲ್ಲಿ ನೋಡಿ, ಉದಾಹರಣೆಗೆ ಈ ಒಂದು ಫೋಟೋ ಇದೆ ನಿಮ್ದು. ಈ ಒಂದು ಫೋಟೋ ಇದೆಲ್ಲ ನಿಮ್ ಫೋಟೋ ಅಟ್ಯಾಚ್ ಮಾಡಬೇಕು. ಆ ಫೋಟೋ ಮೇಲೆ ಇಲ್ಲಿ ಸಿಗ್ನೇಚರ್ ಇರ್ಬೇಕಾಗತ್ತೆ. ಈ ರೀತಿಯಾಗಿ ಸಿಗ್ನೇಚರ್ ಹಿಂದ್ಗಡೆ ಮಾಡಿದ್ರ ಮತ್ತೆ ಹಿಂದ್ಗಡೆ ಮಾಡೋ ಸಮಯದಲ್ಲಿ ಅಟ್ಯಾಚ್ ಆತಂದ್ರೆ ಅದು ಕಾಣಿಸೋದಿಲ್ಲ. ತುಂಬಾ ಜನ ಹಂಗೂ ಇರ್ತೀರ. ಇಲ್ಲ ಯೂನಿವರ್ಸಿಟಿಗಳು ಎಷ್ಟು ಕೆಲಸ, ಎಷ್ಟು ಸಂಬಳ ಅದೆಲ್ಲ ಹಾಕೊಂಡು ಡೈರೆಕ್ಟ್ ಆಗಿ ಸಂದರ್ಶನಕ್ಕೆ ಹೋಗಿ. ಇದು ನಿಮಗೆ ರೈಲ್ವೆ ಇಲಾಖೆ ಸಂಬಂಧಪಟ್ಟಂತೆ ಮಾಹಿತಿ ಅರ್ಥ ಆಯ್ತು. ಇನ್ನು ವಿದ್ಯಾರ್ಹತೆ ಬಗ್ಗೆ ಸ್ವಲ್ಪ ನೋಡಿ. ಸೆಕ್ಷನ್ ಅರ್ಹತೆ ಡಿಪ್ಲೊಮಾ, BA, BTech ಪದವಿ ಇದೆಷ್ಟೇ ಆದಂತಹ ವ್ಯಕ್ತಿಗಳು ಅಪ್ಲಿಕೇಶನ್ ಹಾಕಿ. ಇನ್ನು ಎದಕ್ಕೆ ಯಾವ ರೀತಿಯ ಪದವಿ ಆಗಿರಬೇಕು, ಯಾವುದಕ್ಕೆ ಡಿಪ್ಲೊಮಾ ಆಗಿರಬೇಕು. ಜೂನಿಯರ್ ಟೆಕ್ನಿಕ್ ಅಸಿಸ್ಟೆಂಟ್ ಮೆಕ್ಯಾನಿಕ್ ಹುದ್ದೆಗೆ ಇಂಜಿನಿಯರಿಂಗ್ ನಲ್ಲಿ ಪದವಿ BA ಅಥವಾ BTech ಆಗಿರಬೇಕಾಗತ್ತೆ. ಇನ್ನು ಉಳಿದಂತ 2 ಪೋಸ್ಟಿಗೆ ಡಿಪ್ಲೊಮಾ, BA ಮತ್ತು BTech ತೆರಗಡೆ ಹೊಂದಿರಬೇಕು. ಇನ್ನು ವಯೋಮಿತಿ ಬಗ್ಗೆ 18ರಿಂದ ನಿಮಗೆ ಮಾನದಂಡಗಳ ಪ್ರಕಾರ 63 ವರ್ಷ, ಒಂದಕ್ಕೆ 63 ವರ್ಷ ಕೊಟ್ಟಿದ್ದಾರೆ, ಇನ್ನೊಂದಕ್ಕೆ 45 ವರ್ಷ, ಇನ್ನೊಂದಕ್ಕೆ 40 ವರ್ಷ. ಈ ರೀತಿಯಾಗಿ ಒಟ್ಟಾರೆ 40ರಿಂದ 65 ವರ್ಷ ಗರಿಷ್ಠ ಇದ್ದವರು ಅಪ್ಲಿಕೇಶನ್ ಹಾಕಿ. ಕನಿಷ್ಠ ನಿಮಗೆ 21, 22, 25, 30 ಈ ರೀತಿಯಾಗಿ ಇದ್ದವರು ಕೂಡ ಸಲ್ಲಿಸಬಹುದು. ಇದು ನೋಡಿ, ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಏನಾದರೂ ಕನ್ಫ್ಯೂಸ್ ಇದ್ರು ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ.